ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಸಿಟಿಸಿ ಕನ್ನಡಿಗ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬಂದು ನಾವು ಬ್ರೆಡ್ ಆಮ್ಲೆಟ್ ಮಾಡ್ತಿದ್ವಿ. ಯಾವ ರೀತಿ ಮಾಡ್ತಿದ್ವಿ ಅಂತ ಎಲ್ಲ ನೋಡಿ ಕೊನೆಯವರೆಗೆ ವಿಡಿಯೋ ಮಜಾದಾರ ಇರುತ್ತೆ. ಬನ್ನಿ. ನಿನ್ನ ಕಷ್ಟಕ್ಕಿಲ್ಲ ನಷ್ಟಕ್ಕಿಲ್ಲ ಬೇಕಾದಾಗ ಜೊತೆಗಿಲ್ಲ ಅಂತವ್ರ ಅಭಿಪ್ರಾಯ ಕಟ್ಕೊಂಡೆ ಮಾಡ್ತಿದ್ವಾ. ಏನೋ ಸಡನ್ ಪ್ಲಾನ್, ಏನೋ ಒಂದು ಪಾರ್ಟಿ ಮಾಡೋಣ ಅಂತ ಸಣ್ಣ ಪಾರ್ಟಿ ಮಾಡ್ತಿದ್ವಿ. ಏನ್ ಪಾರ್ಟಿ ಹಾಕಿನಲ್ಲ, ಹೊರಗಡೆ ಹೋದ್ರೆ ಅಮೌಂಟ್ ಜಾಸ್ತಿ ಆಗ್ತಂತ ಬಜೆಟ್ ಫ್ರೆಂಡ್ಲಿ ನಾವೇ ಮಾಡ್ತಿದ್ವಿ. ಬ್ಲಾಗ್ನ ಹತ್ತಂತ. ಇನ್ನೊಂದು ಏನಂದ್ರೆ, ಈ ಪೇಪರ್ ಏನು ಪೆನ್ ಅಂತ ನೋಡ್ತಿರ್ಬೋದು, ಇದ್ರಾಗ ಒಂದು ಸ್ಕ್ರಿಪ್ಟ್ ಇದೆ. ಸ್ಕ್ರಿಪ್ಟ್ ಈಗ ಒಂದು ರೀಲ್ ಮಾಡ್ಬೇಕು. ಇದೆಲ್ಲ ಆದ್ಮ್ಯಾಗ ಒಂದು ರೀಲ್ ಮಾಡ್ತೀವಿ. ಅದು ಚೆನ್ನಾಗಿದೆ, ನಿಮ್ಗೆ ಲೈಕ್ ಆಗ್ತದೆ ಅನ್ಕೊಂಡಿದೀನಿ. ನೋಡೋಣ ಯಾವ ರೀತಿ ಇರ್ತದೆ, ಯಾವ ರೀತಿ ಇಲ್ಲ ಅಂತ. ಇದನ್ನೆಲ್ಲ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ, ಹೋಗಿ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಎಲ್ಲ ಮಾಡಿ, ಸಬ್ಸ್ಕ್ರೈಬ್ ಇದನ್ನು ಮಾಡಿ, ಅದನ್ನು ಹೋಗಿ ಫಾಲೋ ಮಾಡಿ. ಆದ್ರೆ ವಿಡಿಯೋಸ್ ಓಡ್ತಾ ಇದೆ, ಫಾಲೋವರ್ಸ್ ಬರ್ತಾ ಇಲ್ಲ. ಪ್ಲೀಸ್ ಫಾಲೋ ಮಾಡಿ ಕೇಳಿ. ನಮ್ಮಿಂದ ನೀವಲ್ಲ, ನಿಮ್ಮಿಂದ ನಾವು. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಉತ್ತರ ಕರ್ನಾಟಕದವ್ರೆ, ಉತ್ತರ ಕರ್ನಾಟಕ ಅಂತ ಎಲ್ಲ ಹೆಸರು ಹೇಳಕಂದ್ರೆ ಎಂತೆಂತರ ಬೆಳೆದಾರಂತ. ಉತ್ತರ ಕರ್ನಾಟಕದವ್ರೆ ಬೆಳೆಸಲ್ಲ ಅಂತ ಅದ್ರೊಳಗೆ ಏನಿಲ್ಲ, ಬೆಳೆಸ್ತೀರಂತ ನಮಗೂ ಗೊತ್ತು. ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ, ನಾವೇನೋ ಸುಮ್ನೆ ಟೈಮ್ ಪಾಸ್ ಮಾತಾಡ್ಕೊಂಡ್ ಕುಂತಿದ್ವಿ. ಹಂಗೆ ಬಟ್ಟೆ ಗಿಟ್ಟು ಹೋಗೋದು, ಇನ್ನೇನ್ ಮಾಡಕ್ ಆಗ್ತ ಗುರು, ಸ್ವಲ್ಪ ಫ್ರೀ ಇದೀವಿ, ಏನಾದ್ರು ಮಾಡ್ಕೊಂತಿರೋಣ ಅಂತ ನಾವು ನಮ್ಮ ಫ್ರೆಂಡ್ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂದ. ಅವ್ನಿಗೆ ಹೇಳಿ ಬ್ರೆಡ್ ಆಮ್ಲೆಟ್ ಬ್ರೆಡ್ ತರಿಸಿದ್ವಿ. ನಾವು ಬ್ರೆಡ್ ತೋರಿಸ್ತಾನೆ ನೋಡಿ. ಬ್ರೆಡ್ ತೋರ್ಸು ಗುರು. ಬ್ರೆಡ್, ಎಗ್ ಏನಂತಂದಿದ್ಯಾ? ಉಳ್ಳಾಗಡ್ಡೆ ಕೊಯ್ಯೋದ್ ಮಾತ್ರ ಅಷ್ಟಿಷ್ಟ ಈಸ್ ಅಲ್ಲ ಗುರು, ಕೊಂದಂಗ್ ನೀರ್ ಬರ್ತಾವ. ಆದ್ರೂ ಏನ್ ಮಾಡೋದು, ಉಳ್ಳಾಗಡ್ಡೆ ಇಲ್ಲ ಟೇಸ್ಟೇ ಬರಂಗಿಲ್ಲ ಆಮ್ಲೆಟ್. ಉಳ್ಳಾಗಡ್ಡೆ ವೆರಿ ಇಂಪಾರ್ಟೆಂಟ್ ಬ್ರೋ. ಜೀವನದಾಗ ಏನೇ ಆಗ್ಲಿ ಉಳ್ಳಾಗಡ್ಡೆ ಇರ್ಬೇಕು, ಎಲ್ಲದಕ್ಕೂ ಉಳ್ಳಾಗಡ್ಡೆ ಒಂದ್ ನಿಂಬು ಕೊಯ್ಕೊಂಡ್ ತಿಂದ್ರ ಸ್ವರ್ಗ ಗುರು, ಸ್ವರ್ಗ. ಟೇಸ್ಟ್ ಯಾವ ರೀತಿ ಇರ್ತದೆ ಅಂತ ಆಮೇಲೆ ಹೇಳ್ತೀನಿ. ಬ್ಯಾಚುಲರ್ಸ್ ಲೈಫ್ ಫುಡ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಏನಾದ್ರು ಸ್ವಲ್ಪ ಕಮ್ಮಿ ಆಗಿದ್ರೆ ಒಟ್ಟಿಗೆ ಐತೇರಿ. ಸಣ್ಣ ಕಟ್ ಮಾಡ್ಬೇಕು. ಸಣ್ಣ ಕಟ್ ಮಾಡಕ್ಕೆ ಕೈ ಬೀಳುತ್ತಂತ ಒಂದು ಭಯ. ಇಟ್ಟು ಸ್ವಲ್ಪ ಎಗ್ಗಿಗೆ ಹೊಡೆದು ಹಾಕೊಂಡು ಮಾಡ್ಕೋಬೇಕು. ಈಗ ಎಗ್ ಅವನೇ ಹೊಡಿತಾನ, ನನಗೆ ಎಗ್ ಹೊಡಿಯಕ್ ಬರಂಗಿಲ್ಲ. ಈಗ ಏನೈತ್ ಬಿಡಿ ಗೈಸ್, ಎಗ್ ಹೊಡಿಬೋದು ಆರಾಮ್. ಮಾಡಿಲ್ಲ ಅನ್ಸುತ್ತೆ, ಇದೇ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಿರೋದು. ನನಗೆ ಎಗ್ ಹೊಡಿಯಕ್ ಹೋದ್ರೆ ಅದು ಬರೀ ಅದ್ರ ಹುಚ್ಚಿ ಬಿದ್ಬಿಡುತ್ತೆ, ಅದು ವೈಟ್ ಕಲರ್ದು. ಹಂಗಾಗಿ ಸ್ವಲ್ಪ ಎಗ್ ಹೊಡಿಯೋದ್ರಲ್ಲಿ ವೀಕ್. ತೆಲಿಗೆ ಹೊಡಿಯೋನು ಯಾರು ನಾನು ತೆಲಿಗೆ ಹೊಡಿತೀನಿ ಗೈಸ್. ಅದಕ್ಕೆ ಸ್ವಲ್ಪ ಅಡಿಗೆ ಇದ್ದಾಗ ಸ್ವಲ್ಪ ವೀಕು, ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು. ಆದ್ರೆ ಚೆನ್ನಾಗಿ ಮಾಡ್ತೀನಿ ಅಡಿಗೆ ಮಾತ್ರ. ಸಕ್ಕದಾಗಿ ಟೇಸ್ಟ್ ಇರ್ತದೆ. ಇವನು ಎಲ್ಲೇನು ಹೋಗಿ ಕ್ಯಾಂಪಿಂಗ್ ಮಾಡ್ಬೇಕಂತ ಇದ್ದಾನ ಗೈಸ್. ನಾವಿಬ್ರು ಸೇರಿ ಒಂದು ಟೆಂಟ್ ಕ್ಯಾಂಪಿಂಗ್ ವಿಡಿಯೋಸ್ ಮಾಡ್ಬೇಕಂತ ಇದೀವಿ. ನಿಮ್ ಪ್ರೀತಿ, ನಿಮ್ ಪ್ರೋತ್ಸಾಹ ಏನನ್ ಜಾಸ್ತಿ ತೋರಿಸಿ, ಸ್ವಲ್ಪ ಅಮೌಂಟ್ ಬರಂಗೇನ ಆದ್ರೆ ನಾವು, ಅಂದ್ರೆ ಈಗ ಹೆಂಗಂದ್ರೆ ನಾವೇ ಏನು ದುಡಿತಾ ಇಲ್ಲ. ನಾವು ಕಾಲೇಜಿಗೆ ಹೋಗಿ ಕಂಟೆಂಟ್ ಶೂಟ್ ಮಾಡಿ ಎಲ್ಲಾ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕಾ. ಹಂಗಾಗಿ ನಮಗೆ ಏನೊಂದ್ ಸ್ವಲ್ಪ ಅಮೌಂಟ್ ಬಂತು, ಪ್ರಮೋಷನ್ ಇನ್ಸ್ಟಾಗ್ರಾಮ್ ಬಂತಂದ್ರೆ ಆ ತರನ ತಗೊಂಡು ಕ್ಯಾಂಪಿಂಗ್ ವಿಡಿಯೋಸ್ ಯಾರು ಮಾಡಲ್ಲ. ಆಲ್ಮೋಸ್ಟ್ ನೋಡಿ ನಾನು ಕನ್ನಡ ಕ್ರಿಯೇಟರ್ಸ್ ವಿಕಾಸ್ ಗೌಡ ಮಾಡ್ಯಾರ, ಅವ್ರು ನೋಡಿನಿ. ಆಲ್ಮೋಸ್ಟ್ ಮಾಡಿದ್ದ ಕಮ್ಮಿ, ನಾನ್ ನೋಡಿದ ಪ್ರಕಾರ ವಿಕಾಸ್ ಗೌಡ ಅಷ್ಟೇ ಮಾಡಿರೋದು. ಕ್ಯಾಂಪಿಂಗ್ ವಿಡಿಯೋ ಬಹಳ ಜನ ಮಾಡೋದಿಲ್ಲ. ಆಲ್ಮೋಸ್ಟ್ ಕನ್ನಡ ಕ್ರಿಯೇಟರ್ ಯಾರು ಇಲ್ಲ. ಕನ್ನಡ ಕ್ರಿಯೇಟ್ ಅಂದ್ರೆ ನಮಗೆ 4000 ವಾಚ್ ಅವರ್ಸ್, 4000 ಅವರ್ಸ್ ಆಗ್ಬೇಕು ನಮಗೆ ಆಕ್ಚುಲಿ, ಮಿನಿಟ್ಸ್ ಅಲ್ಲ ಅವರ್ಸ್. ಆಮೇಲೆ 1000 ಸಬ್ಸ್ಕ್ರೈಬರ್ ಆಗ್ಬೇಕು. 1000 ಸಬ್ಸ್ಕ್ರೈಬರ್ ಏನೋ ಹೆಂಗೋ ಒಂದು ಕಷ್ಟ ಬಿದ್ದಾಕ್ತಾರೆ ಗುರು. 4000 ಅವರ್ಸ್ ಸಾಮಾನ್ಯ ಅಲ್ಲ, ಅಷ್ಟು ಈಸಿಯಾಗಿ ಆಗೋದು ಇಲ್ಲ, ಬಹಳ ಕಷ್ಟ. ಆದ್ರೂ ಮಾಡ್ಬೇಕು. ಅದು ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದು. ಅರ್ನಿಂಗ್ ಆದ್ಮೇಲೆ $100 ಆಗತ್ತನ ನಮಗೆ ವಿಡ್ರಾ ಬರೋದಿಲ್ಲ. ಆ ವಿಡ್ರಾ ಬರ್ಬೇಕಂದ್ರೆ ನಾವು ಕಷ್ಟ ಬಿಡಬೇಕು. ಕಷ್ಟ ಬಿಡೋದಾಗ ನಾವು ಸ್ವಂತ ಈಗ ಮೈಕು ವೀಕು ಎಲ್ಲ ನಾವೇ ಫೋನ್ ಸ್ವಂತ ಇನ್ಕಮ್ ಲಿಂದಾನೆ ಹಾಕಿವಿ. ಸ್ವಂತ ಎಲ್ಲಾ ವಿಡಿಯೋ ಸ್ವಂತ ಎಕ್ಸ್ಪೆನ್ಸಿವ್ ಖರ್ಚು ಇಬ್ರೆ ನೋಡ್ಕೊಂತೀವಿ. ಇಬ್ರು ಸೇರಿ ಈ ಚಾನಲ್ ನಡೆಸ್ತಿದ್ವಿ. ಏನೇ ಅರ್ನಿಂಗ್ ಬಂದ್ರು ಇಬ್ರು. ನನಗೊಂದು ಆಸೆ ಇರೋದು ಏನಂದ್ರೆ, ಒಂದು ಕ್ಯಾಂಪಿಂಗ್ ವಿಡಿಯೋ ಮಾಡ್ಬೇಕಂತ ನನಗೆ ಬಹಳ ಆಸೆ ಇದೆ. ಟ್ರೈ ಮಾಡ್ತೀವಿ. ಆ ಕ್ಯಾಂಪಿಂಗ್ ವಿಡಿಯೋ ಮಾಡ್ಬೇಕಂದ್ರೆ ಅದಕ್ಕೂ ಬಹಳ ಅಮೌಂಟ್ ಬೇಕು. ಟೆಂಟ್ ಏನು 3000 4000 ಇದೆ ಗುರು. ಅದಕ್ಕೆ ಬೇಕಂದ್ರೆ ಸ್ವಲ್ಪ ಏನಾದ್ರು ಪ್ರಮೋಷನ್ ಸಿಗ್ಬೇಕು. ನಮ್ಮ ಇನ್ಸ್ಟಾಗ್ರಾಮ್ ಸ್ವಲ್ಪ ಚೆನ್ನಾಗಿ ಓಡ್ತಿದ್ವಿ, 1000-2000 ಓಡ್ತಿದ್ವಿ. ಆದ್ರೆ ಫಾಲೋವರ್ಸ್ ಬರ್ತಿಲ್ಲ, ಯಾರು ನೋಡ್ತಿಲ್ಲ. ಏನಂತ ಪ್ರಾಬ್ಲಮ್ ನಮಗೂ ಅರ್ಥ ಆಗ್ತಿಲ್ಲ. ಟ್ರೈ ಮಾಡ್ತೀವಿ. ಅದಕ್ಕೆ ಏನೋ ಸ್ವಲ್ಪ ವಾಯ್ಸ್ ಚೆನ್ನಾಗಿ ಬರ್ತಿಲ್ಲ ಅಂತ ನಾವು ಮೈಕ್ ಆರ್ಡರ್ ಮಾಡಿದ್ವಿ. ನಾನು ಒಂದು ಸ್ವಲ್ಪ ಹಾಕಿ. ಈಗ ಟ್ರೈಪೋಡ್ನು ನಾಳೆ ಬರುತ್ತೆ. ಟ್ರೈಪೋಡ್ದು ವಿಡಿಯೋ ಹಾಕ್ತಿವಿ. ಟ್ರೈಪೋಡ್ ಯಾವ ರೀತಿ ಅಂದ್ರೆ 7 ಫೀಟ್ ಇದೆ. 7 ಫೀಟ್ ಟ್ರೈಪೋಡು ಅದು ಯಾವ ರೀತಿ ಬರುತ್ತೋ ಯಾವ ರೀತಿ ಇಲ್ಲ ಅಂತ ನನಗೂ ಗೊತ್ತಿಲ್ಲ. ಅದು ಬಂದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ. ಏನು ವೇಸ್ಟ್ ಆಫ್ ಮನಿನೋ ಯೂಸ್ ಮನಿಯೋ ಗೊತ್ತಿಲ್ಲ ನಮಗೆ. ಅದು ಇನ್ವೆಸ್ಟ್ಮೆಂಟ್ ಅಂತೂ ಮಾಡಿಬಿಟ್ಟಿದ್ದೀವಿ. ದೇವ್ರ ದಯದಿಂದ ಅವ್ರು ಚೆನ್ನಾಗಿದ್ರೆ ಸಾಕು ಗುರು. ಈಗ ಒಂದು ಚೆನ್ನಾಗಿ ಟೇಸ್ಟಿಗೆ ಒಂದು ಚಿಲ್ಲಿ ಹಾಕ್ತಿದ್ದೀನಿ. ಯಾಕಂದ್ರೆ ಚಿಲ್ಲಿ ವೆರಿ ಇಂಪಾರ್ಟೆಂಟ್. ಸಿಂಗ್ ಮಾಡಿದ್ರೆ ಹೋಗೋಣ ಸಾಕು. ಮೆಣಸಿನಕಾಯಿ ತಿನ್ನಂಗಿಲ್ಲ ಜಾಸ್ತಿ, ಖಾರ ಜಾಸ್ತಿ ತಿನ್ನಂಗಿಲ್ಲ ಅವನು. ಸಾಕು, ಒಂದೇ ಸಾಕು. ಮತ್ತೆ ಯಾಕಂದ್ರೆ ಖಾರ ಜಾಸ್ತಿ ಆದ್ರೆ ತಿನ್ನಕ್ಕೂ ಟೇಸ್ಟ್ ಬರಂಗಿಲ್ಲ. ಮತ್ತೆ ಫುಲ್ ಖಾರ ಅನ್ನಂಗತ್ತ. ಕೊತ್ತಂಬರಿ ಇದ್ರೆ ಕೊತ್ತಂಬರಿ ನೋಡ್ತೇನೆ, ಐತರ ಡೌಟ್.
ಕರಿಬೇವು ಅಂತ ಸ್ವಲ್ಪ ಇನ್ನೂ ಸ್ವಲ್ಪ ಇದು ಕಟ್ ಮಾಡಕ್ಕಿಲ್ಲ ಸಣ್ಣ ಒಳಗೆ. ಸಾಕು, ಉಳ್ಳಾಗಡ್ಡೆಯನ್ನು ಸಾಕು ಅನ್ಸಕೊಂತ ನಂಗೆ, ಯಾಕೋ ಜಾಸ್ತಿ ಐತೇನು ದೊಡ್ಡದೇ ಕೊಟ್ಟು. ನಾವಲ್ಲ ಇದ್ರೊಳಗಲ್ಲ ಅಂದ್ರೆ ನಾನ್ ಹೊಡೆದಿಲ್ಲ ಒಂದ್ಸತಿ ಕೂಡ, ಇದೇ ಫಸ್ಟ್ ಟೈಮ್ ನಾನು ಹೊಡ್ತಾ ಇರೋದು ಡೈಲಾಗ್ ಬಿಟ್ಟ ಹೊಡೆದಿಲ್ಲ. ಆದ್ರೆ ನಾವು ಹಾಸ್ಟ್ಲಾಗೆಲ್ಲ ಜಗ್ಗಿ ಎಗ್ ಬುರ್ಜಿ ಚಿಕನ್ ಎಲ್ಲ ಮಾಡಿದ್ವಿ, ಆದ್ರೆ ನಾನು ಮಾಡಿಲ್ಲ ಟ್ರೈ ಯಾವತ್ತಂತೂ ಮಾಡಿಲ್ಲ. ಅವ್ನು ಹೊಡೆಯಂಗಿಲ್ಲ, ಆದ್ರೆ ನೋಡ ಬನ್ನಿ ಹೊಡೆಯಂಗಿಲ್ಲ, ನಾನೇ ಹೊಡ್ತೀನಿ. ಇವಾಗ ಹೊಡ್ಯಾಕತ್ತ ಬ್ಲಾಗರ್. ನಾನು ಹೊಡೆದಿನಿ ಎಗ್, ಆದ್ರೆ ನಂಗೆ ಸ್ವಲ್ಪ ಭಯ. ಏನಂದ್ರೆ ಇದು ಸ್ವಲ್ಪ ಗಟ್ಟಿ ಇದು ಮಾಡ, ವೈಟ್ ಕಲರ್ ಈ ತರ. ಒಂದೇ ಕಡೆ ಹೊಡಿಯೋ ಹಿಂಗನ ಆಮೇಲೆ ತಡ್ರಿ ಗೈಸ್, ಅದಕ್ಕೆ ನಮ್ ಭಯ ಇರೋದು. ಎಗ್ ಚೆನ್ನಾಗದ, ಇನ್ನೊಂದು ಎಗ್ ಹಾಕಮ್ಮ. ಫಸ್ಟ್ ಎರಡೆರಡು ಎಗ್ ಹಾಕಿ ಇನ್ನೊಂದು ಎಗ್ ಕೊಡ್ತಿದೆ. ಗೈಸ್ ನಮ್ಮಿಂದ ಬ್ಯಾಕ್ ಗ್ರೌಂಡ್ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ರಿ, ಬ್ಯಾಕ್ ಗ್ರೌಂಡ್ ನಮಗೆ ಸಂಬಂಧ ಇಲ್ಲ. ಮೇನ್ ಕಂಟೆಂಟ್, ಬ್ಯಾಕ್ ಗ್ರೌಂಡ್ ಏನು ನೋಡಕ್ ಹೋಗ್ರಿ. ಹೇಳತ್ತೀನಿ ನಾನ್ ಮೊದ್ಲೇ ಬ್ಯಾಕ್ ಗ್ರೌಂಡ್ ಈ ಗ್ರೌಂಡ್ ಏನಿಲ್ಲ ಗೈಸ್. ಬ್ಯಾಕ್ ಗ್ರೌಂಡ್ ಇದು ನಾನು ಒಂದ್ಸಲ ಹೌಸ್ ಟೂರ್ ಮಾಡಿದ್ದೀನಲ್ಲ, ನಮ್ಮ ಮನೆಯಲ್ಲ ಟ್ರೈ ಮಾಡ್ತಿರೋದು ಇದೆಲ್ಲ. ಅವ್ರ ಮನೇಲಿ ಎಗ್ ತಿನ್ನಂಗಿಲ್ಲ, ನಾವು ನಮ್ಮ ಫ್ರೆಂಡ್ಸ್ ಅಷ್ಟೇ ಹೊರಗಡೆ ಹೋದಾಗ ಎಗ್ ತಿನ್ನೋದು. ನಮ್ ಮನೆಗ ಚಿಕನ್ ಗಿಕನ್ ಏನು ಮಾಡಲ್ಲ ಗೈಸ್, ಆದ್ರೆ ನಾವ್ ಹೊರಗ್ ತಿಂತೀವಿ. ಅದ್ರೊಳಗೆ ನಾವ್ ಇದ್ದಿದ್ ಹೇಳ್ತೀವಿ, ನಾವೇನ್ ಮಾಡ್ಲಾರ್ದೇನ್ ಮಾಡಕತ್ತಿಲ್ಲ, ಅದ್ರೊಳಗ ಏನಿಲ್ಲ. ನಮ್ಮ ಮನ್ಯಾಗ ಬೈತಾರ, ಆದ್ರೆ ತಲೆ ಕೆಡ್ಸಂಗಿಲ್ಲ. ನಾವ್ ಈಗ ಅದಕ್ಕೆ ತಿನ್ನಕಾಗಿಲ್ಲ, ತಿನ್ಲೇಬೇಕು, ಅದ್ರೊಳಗ ಏನಿಲ್ಲ. ಈಗ ಉಳ್ಳಾಗಡ್ಡೆ ಹಾಕಮ್ಮ, ಇದನ್ನ ಆಮೇಲೆ ಮಿಕ್ಸ್ ಮಾಡೋಣ. ಅದ್ರಾಗೆ ಸ್ವಲ್ಪ ಲೈಟ್ ಆಗಿ ಸಾಕು, ಇಷ್ಟ ಒಳಗಡೆ ಜಾಸ್ತಿ ಬೇಡ. ಸ್ವಲ್ಪ ಉಪ್ಪು ಖಾರ, ಸ್ವಲ್ಪ ಅಲ್ಲೆಲ್ಲಿ ಚಿಲ್ಲಿ ಸ್ವಲ್ಪ ಲೈಟ್ ಆಗಿ ಸಾಕು. ಪ್ಯಾನ್ ಇಲ್ಲ ಇದ್ರೊಳಗೆ ಮಾಡ ದೋಸೆ ದೋಸೆ ಮಾಡಮ್ಮ, ಇಲ್ಲ ಲೈಟ್ ಅಂದ್ರೆ ದೋಸೆ ಅನ್ಸ ಅಂತ ಏನ್ ಮಾಡಕ್ ಆಗಲ್ಲ. ಈಗ ಬಂದು ಇದೆಲ್ಲ ಆಯ್ತು. ಒಂದು ಸಣ್ಣ ಸ್ಪೂನ್ ತಗೋಣ ಹಾಕಕ್ಕ. ನಮ್ಮ ಒಂದು ದೋಸೆ ಅಂಚನ ಸ್ವಲ್ಪ ವಾಶ್ ಮಾಡ್ಕೊಂತೀವಿ, ಯಾಕಂದ್ರೆ ಧೂಳು ಆಗ್ಬಿಟ್ಟಿರುತ್ತೆ. ಗಾಳಿ ಹೆವಿ, ಇಲ್ಲಿ ಹೆವಿ ಇದು ಬರುತ್ತೆ ಗಾಳಿ. ನೋಡಿ ಗೈಸ್, ಇನ್ನೊಂದ್ ಏನಂದ್ರೆ ಸಿಂಕ್ ಕೂಡ ಇದೆ ಇಂತ ಮನೆಯಲ್ಲಿ. ಸಿಂಕ್ ಇದೆ ಗೈಸ್, ಇಲ್ಲೇ ನೋಡಕತ್ತ ಮನೆ ಆದ್ರೂ. ಯಾರು ಹೋಮ್ ಟೂರ್ ನೋಡಿಲ್ಲ, ಹೋಮ್ ಟೂರ್ ನೋಡಿಕೆ ಬನ್ನಿ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾನ ಅಲ್ಲಿ ಫಸ್ಟ್ ವಿಡಿಯೋನ ಹೋಮ್ ಟೂರ್. ಇದನ್ನ ಸ್ವಲ್ಪ ಈಗ ಗ್ಯಾಸ್ ಇಳಿಸಿರ್ತೀವಿ, ಯಾಕಂದ್ರೆ ಹೀಟ್ ಅಲ್ಲ ಇದು. ಮಧ್ಯಾಹ್ನ ಟೈಮಿಗೆ ಇಳಿಸೋದೇ ಜಾಸ್ತಿ, ಯಾಕಂದ್ರೆ ಈಗ ನಾವು ಗ್ಯಾಸ್ ಹಚ್ಚೋಣ. ಇದು ಯಾಕಂದ್ರೆ ದಪ್ಪ ಇದೆ, ಅಂಚು ಕಾಯುತ್ತೆ, ನಾವು ಅಷ್ಟೊತ್ತಿಗೆ ಮಿಕ್ಸ್ ಮಾಡ್ಕೋಣ. ಆನಿಯನ್ ಎಷ್ಟಿರ್ತದ, ಯಾವಾಗ್ಲೂ ಆನಿಯನ್ ಚಿಲ್ಲಿ ಎಷ್ಟಿರ್ತದ ಅಷ್ಟು ಚೆನ್ನಾಗಿ ಆಮ್ಲೆಟ್ ಆಗ್ತದೆ ಗುರು. ನನಗಂತೂ ಆನಿಯನ್ ಇರ್ಬೇಕು ಆಮ್ಲೆಟಿಗೆ ಮಾತ್ರ. ಗುರು ಟೇಸ್ಟ್ ಮಾತ್ರ ಅಲ್ಟಿ ಬರುತ್ತೆ. ಮನೆಗೆ ಗೊತ್ತಾಗ್ಲಾರ್ದ ನಾವೆಲ್ಲ ಮಾಡ್ತಿದ್ವಿ ಗೈಸ್. ಈ ನನ್ನ ಮನೆಗೆ ನೋಡಿದ್ರೆ ನಮ್ಮ ಮನೆಗೆ ಭಯಂಗಿಲ್ಲ ಬಿಡಿ ಗೈಸ್. ಆದ್ರೂ ಹೇಳ್ತಿದ್ದೀನಿ, ವಿಡಿಯೋ ಮಾತ್ರ ಏನೇನೋ ಒಂದು ದಿನ ಒಂದು ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡ್ತೀವಿ ಮ್ಯಾಕ್ ಬ್ಲಾಗಿಗೆ. ಸಬ್ಸ್ಕ್ರೈಬ್ ಮಾತ್ರ ಆಗಿ ಗೈಸ್. ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಂಗಿಲ್ಲ, ಆದ್ರೂ ಹೀಟಿಗೆ ಎಲ್ಲ ಮಾಡ್ಬೇಕು, ಏನ್ ಮಾಡಕ್ಕಂಗಿಲ್ಲ. ಇಲ್ಲಿ ಕಂಟೆಂಟ್ ಕೊಡ್ಬೇಕಂದ್ರೆ ಬಹಳ ಮಧ್ಯಾಹ್ನ ತಂಗಿಲ್ಲ, ಆದ್ರೂ ಟ್ರೈ ಮಾಡ್ತಿದ್ವಿ. ಈಗ ಸ್ವಲ್ಪ ಚಿಲ್ಲಿ ಅಲ್ಲೆಲ್ಲಿ ಗಟ್ಟಿಯಾಗಿದೆ, ಸ್ವಲ್ಪ ಅದನ್ನ ಮ್ಯಾಶ್ ಮಾಡ್ಕೊಳ್ತೇನೆ. ಬ್ಲಾಗರ್ ಹೋಗಿ ಮತ್ತೆ ಫುಡ್ ಬ್ಲಾಗರ್ ಆಗ ನಾನು ಅನ್ಕೋಬೇಡಿ, ಸುಮ್ನೆ ನಾವು ಎಂಟರ್ಟೈನ್ಮೆಂಟ್ ಮಾಡ್ತಿದ್ವಿ. ಮತ್ತೆ ನಮಗೆ ಬಹಳ ಸ್ಯಾಮ್ ಸಮೀರ್ ಅವ್ರು ಏನ್ ಮಾಡಂಗಿಲ್ಲ, ಏನ್ ಚಾಲೆಂಜ್ ವಿಡಿಯೋಸ್ ನಾವು ಫುಡ್ ಕಡಿಮೆ ಗೈಸ್. ಫುಡ್ನಾಗ ಅಷ್ಟು ಇದಿಲ್ಲ, ಓನ್ಲಿ ತಿನ್ನೋದೊಂದೇ ಗೊತ್ತು. ನಾವು ನೆಕ್ಸ್ಟ್ ಫುಡ್ ಚಾಲೆಂಜ್ ಮಾಡ್ಬೇಕಂತ ಅನ್ಕೊಂಡಿವಿ ಗೈಸ್. ಪ್ರತಿ ಒಂದು ಹೋಟ್ಲಿಗೆ ಹೋಗಿ ಹೆಂಗಿದೆ ರಿವ್ಯೂ ಕೊಡ್ಬೇಕು ಅನ್ಕೊಂಡಿವಿ. ನಿಮ್ ಪ್ರೀತಿ ನಿಮ್ ಸಪೋರ್ಟ್ ಇದ್ರೆ ಸ್ವಲ್ಪ ಏನಾರ ಸ್ಟಾರ್ಟ್ ಆಯ್ತು ಅಂದ್ರೆ ಮಾಡ್ಬೇಕಂತ ಇದೀವಿ. ಅಂಚು ಕಾಯ್ತು, ಈಗ ಅಂಚು ಕಾಯ್ದ ಇನ್ನ ಸ್ವಲ್ಪ ಇಲ್ಲಿ ಲೈಟ್ ಆಗಿ ಎಣ್ಣೆ ಇಟ್ಕೊಳ್ಳೋಣ. ಎಣ್ಣೆ ಇಲ್ಲಿ ಬಾಜು ಇಟ್ಕೊಳ್ಳೋಣ. ಬ್ರೆಡ್ ಅನ್ನ ತಂದಿಟ್ಕೊಂತೀನಿ, ಒಂದ್ ನಿಮಿಷ ಗೈಸ್. ಈಗ ಬ್ರೆಡ್ ರೆಡಿ. ಬ್ರೆಡ್ ಒಂದ್ 2 ಪೀಸ್ ತಗೊಂತೀನಿ. ಎರಡೇ ಸಾಕ್ತ, 2 ಪೀಸ್ ಅಷ್ಟು ಒಳಗಡೆ ಮೇಲೆ ಇಟ್ಕೊಂಡ್ಬಿಡೋಣ. 3 ಪೀಸ್ ಬಂದು ಫಸ್ಟ್ ಏನಾಗ್ಲಿ ಆಮ್ಲೆಟ್ ಅಂಟಿಗೆ ಮಾಡೋದು ಅಂದ್ರೆ ಎಣ್ಣೆ ಆಯಿಲ್ ಮೇನ್ ಗುರು. ಆಯಿಲ್ ನಾವು ಬಳಸೋದು ಮುಗ್ಗೋದು ಫ್ರೀಡಮ್ ನೋಡಿ ಗೈಸ್, ಮತ್ತೆ ಯಾವ್ದಾದ್ರು ಲೋಕಲ್ ಅಲ್ಲ, ಫ್ರೀಡಮ್ಮೇ ಮಾತ್ರ. ರುಚಿಗಳು ಬಳಸಂಗಿಲ್ಲ, ರುಚಿಗಳು ಓನ್ಲಿ ದೀಪ ಮುಡಿಸೋದಕ್ಕಷ್ಟೇ. ಫಸ್ಟ್ ಇದನ್ನ ಆಯಿಲ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಣ, ಯಾಕಂದ್ರೆ ಆಯಿಲ್ ಇದ್ದಷ್ಟು ಯಾವತ್ತು ಆಮ್ಲೆಟ್ ಅಂಟಿಗೆ ಹೋಗಿಲ್ಲ. ನನಗೆ ಫಸ್ಟ್ ಗೊತ್ತಿದ್ದಿಲ್ಲ, ಒಂದ್ಸಲ ಹಿಂಗೆ ಆಗ್ಬಿಟ್ಟಿದೆ ಆಮ್ಲೆಟ್ ಕಿತ್ತು ಅದು ಆಮ್ಲೆಟ್ ಶೇಪ್ ಅಲ್ಲ ಗುರು, ಏನೋ ಅದೇನಂತಾರ ದೋಸೆ ಯಾವಾಗನ ಸರಿ ಆಗ್ಲಿಲ್ಲ ನಂಗೆ ಬರ್ತಾವ, ಆ ರೀತಿ ಬಂತು. ಈಗೇನ್ ಮಾಡೋಣ, ಫಸ್ಟ್ ಮಸ್ತಾಗಿ ಗೈಸ್ ಇದೇನು ಹೊಟ್ಟಿದ್ದೇವೆ ಗೈಸ್. ತಡ್ರಿ ಗೈಸ್. ಈಗ ಇದ್ರನಾಗ ನಾವು ಬ್ರೆಡ್ ಇಡೋಣ. ಅಲ್ಲೊಂದು ಶೇಪ್ ಚೆನ್ನಾಗಿ ಬಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪ ಆ ಕಡೆ ಓಡಿಬಿಡ್ತು, ಆದ್ರೆ ಏನ್ ಮಾಡಂಗಿಲ್ಲ. ಫಸ್ಟ್ ಅಟೆಂಪ್ಟ್ ಸಕ್ಸಸ್ಫುಲಿ. ಇದನ್ನ ಈಗ ರೊಟೇಟ್ ಮಾಡಿ ಕಟ್ ಮಾಡಿ ಇದು ಮಾಡೋಣ. ಫಸ್ಟ್ ಇದೇ ತಗೊಂಡಿಲ್ಲ ಗುರು, ಚುಚ್ಚುಗಾನೆ ತಗೊಂಡಿಲ್ಲ. ಈಗ ಇದನ್ನ ನಾವು ಆಯ್ತು ಗೈಸ್, ಕಟ್ ಔಟ್ ಹೋಯ್ತು. ಈಗ ಇದನ್ನ
ರೊಟೇಟ್ ಮಾಡೋ ಸಮಯ. ಹ್ಮ್ ನೋಡಿ ಇಲ್ಲಿ ಸ್ವಲ್ಪ ಆಯಿಲ್ ಬಿದ್ದಿಲ್ಲ, ಹಂಗಾಗಿ ಸ್ವಲ್ಪ ಅಂಟ್ಕೊಂತದೆ. ಅದಕ್ಕೆ ಸ್ವಲ್ಪ ರೊಟೇಟ್ ಮಾಡಿಬಿಡಮ್ಮ. ಒಂದ್ಸಲ ರೊಟೇಟ್ ಆದ್ರೆ ಚೆನ್ನಾಗಿ ಬರ್ತದ್ರು. ಆ ಬ್ರೆಡ್ ಆಮ್ಲೆಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ಲ, ಹೇಗಾಗ್ತಂತ ಒಂದು ಭಯ. ಅದು ಬಿಟ್ರೆ ಚೆನ್ನಾಗೇ ಆಗ್ತದ ಗುರು, ಏನ್ ಮಾಡಕ್ ಆಗಂಗಿಲ್ಲ. ಇದನ್ನ ಸ್ವಲ್ಪ ಫಸ್ಟ್ ನೀಟಾಗಿ ಕಟ್ಟೋಡಿ. ಅಯ್ಯೋ ಎಣ್ಣೆ ಒತ್ತೈತೇನ್ ಗೈಸ್, ಮತ್ತೆ ಒತ್ತೋಗಿಲ್ಲ ಬಿಡಿ. ಚೆನ್ನಾಗೇ ಬಂದದ್ ಗೈಸ್, ಸಖತ್ತಾಗೆ ಬಂದದ. ಏನ ಎರಡು ಹಾಕಿಲ್ಲ ಆಮ್ಲೆಟ್. ಎಸ್ ಚೆನ್ನಾಗಿ ಬಂದದ ತಡಿ, ಭಯ ಬೀಳ್ಬೇಡ. ನೀನ್ ಇನ್ನೊಂದ್ ತಪ್ಪು ಮಾಡಿದೆ, ನೆಕ್ಸ್ಟ್ ಮಾಡಮಂತ. ಏನ್ ಮಾಡಕಿತ್ ಗೊತ್ತೇನ್ ನೀನ್? ಅದ್ ಫಸ್ಟ್ ಅದ್ದು ಬೇಕಿತ್ತು, ಅದ್ದಿ ಆಮೇಲೆ ಅದ್ದಿ ಮತ್ತೊಂದ್ಸಲ ಉಲ್ಟಾ ಹಾಕಿದ್ರೆ ಅವಾಗ ಕರೆಕ್ಟ್ ಆಗದ. ನೀ ಅದ್ಲಾಕ್ ಮುಂಚೆ ಹಾಕಿದಲ್ಲ, ಅದಕ್ಕೆ ಒಂದೇ ಸೈಡ್ ಇದಾಯ್ತದ. ಆ ಕಡೆ ಸೈಡ್ ಫುಲ್ ಬ್ಲಾಕ್ ರೋಸ್ಟ್ ಆಗ್ಬಿಟ್ಟಿರ್ತದೆ. ನೆಕ್ಸ್ಟ್ ಹಂಗ್ ಮಾಡಂತಡಿ, ನೆಕ್ಸ್ಟ್ ಆಮ್ಲೆಟ್ ಹಂಗೆ ಮಾಡ. ಈಗ ಇದೊಂದಿರ್ಲಿ, ನೆಕ್ಸ್ಟ್ ಆಮ್ಲೆಟ್ ಹಂಗೆ ಮಾಡಮ ಅಂತ. ಈಗ ಇದನ್ನ ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡೋಣ, ಮತ್ತೆ ಒತ್ತೋಗಂಗಾದ ಜಾಸ್ತಿ. ಈಗ ಹೊಸ ಪ್ರಯತ್ನ. ಇದೇನ್ ಚೆನ್ನಾಗಿಲ್ಲ ಅಂತಲ್ಲ, ಸ್ವಲ್ಪ ನಾವು ಏನೋ ತಪ್ಪು ಮಾಡಿವಿ ಗೈಸ್. ಅವನು ತಪ್ಪು ಮಾಡಿದಾನೆ. ನೆಕ್ಸ್ಟ್ ಇವಾಗ ಏನ್ ಮಾಡಕಂದ್ರ ಅದ್ದಿ ಉಲ್ಟಾ ಹಾಕ್ಬೇಕಿತ್ತು, ಅವ್ನು ಹಂಗೆ ಹಾಕ್ಬಿಟ್ಟ. ನಾನು ಮರ್ತ್ಬಿಟ್ಟೆ, ಒಂದ್ಸಲ ಎಲ್ಲ ನೋಡಿದ್ನೆ, ಅವ ನೆನಪಾಯ್ತು ನನಗೆ. ಇದ್ರಲ್ಲಿ ಅದ್ದಬೇಕು ಅನ್ನಕೊಂತ ನೀನು. ಹಂಗಲ್ಲ ನೀನ್ ಅರ್ಧ ಹಾಕೇನು ಒಂದ್ರಾಗೆ. ಈಗ ಏನ್ ಮಾಡಂತ ಮಾಡದ್ ಮಾತ್ರ. ಈಗ ಸ್ಪ್ರೆಡ್ ಆಗಿದೆ. ಫಸ್ಟ್ ಇದನ್ನ ಹಾಕಿ ಅಂತ ಕೂಟ್ ಹಾಕಂತಾನ ಸ್ವಲ್ಪ ಉಳಿಸ್ತೀನಿ, ಅದ್ರ ಮ್ಯಾಗ ಲೈಟ್ ಆಗಿ ವರ್ಷ ಹಾಕ್ಬಿಡೋದನ್ನ. ಇವಾಗ ತಿರ್ಸ್ ಇವಾಗ ಜಲ್ದಿ. ಹಂಗ್ ತಿರ್ಸ್ಬೇಡಪ್ಪ, ಇದನ್ನ ತಿರ್ಸು, ಬ್ರೆಡ್ ತಿರ್ಸು. ಇವಾಗ ಹಾಕ, ಇವಾಗ ಕರೆಕ್ಟ್ ಅಂತ ರೈಸ್. ಈಗ ಬ್ರೆಡ್ ಅನ್ನ ಸುತ್ತ ಬಿಡೋಣ. ಇವ್ನು ಇನ್ನೊಂದ್ ಏನ್ ಮಾಡ್ಯಾನಂದ್ರೆ, ಒಂದ್ರಾಗೆ 2 ಹೊಡ್ದಾನ, ಅದ್ರೊಳಗ ಒಂದ್ರಾಗೆ ಅರ್ಧ ಹಾಕ್ಯಾನ, 2ರಾಗ ಅರ್ಧ. ನಾನು ಅಷ್ಟ ಹಾಕ್ಯಾನ ಅನ್ಕಣಿ, ನಾನು ವಿಡಿಯೋ ಮಾಡ್ರ ನೋಡಿ ಇಲ್ಲ ಅದನ್ನ ಏನಂತ. ಇದು ಬಹಳ ಹೀಟ್ ಬರ್ತದೆ. ಉಲ್ಟಾಕ್ ಇವಾಗ. ಈ ಉಲ್ಟಾ ಹಾಕೋದೇ ಕಷ್ಟ ಗುರು. ಚೆನ್ನಾಗಿ ಬಂತು ಈಗ ಮಾತ್ರ, ಸೈಕ್. ಈಗನ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ, 4 ಪೀಸ್ ಮಾಡೋಣ. ಒಂದ್ ಸೈಡಿಗೆ ಉಳ್ಳಾಗಡ್ಡೆ ಇದಾವ ತಿನ್ನಕ್ಕೆ, ಆಮೇಲೆ ಕಟ್ ಮಾಡಿದ್ರೆ ಆಯ್ತು ಬಿಡು. ಬೇಕಂದ್ರೆ ಇನ್ನೊಂದು ಹೆಚ್ಚಿಗೆ ಕಟ್ ಮಾಡ್ಕೊಂತೆ, ಸ್ವಲ್ಪ ಏನಿಲ್ಲ, ಯಾಕಂದ್ರೆ ರೋಸ್ಟ್ ಆಗಲಿ ಬ್ರೆಡ್. ಆಮೇಲೆ ತಕೊಂಡು ಸರ್ವ್ ಮಾಡ್ಕೊಳ. ಇದ್ರ ಮ್ಯಾಗೆ ಒಂದು ಸರ್ವ್ ಮಾಡ್ಕೊಂತೇನೆ. ಇನ್ನೊಂದ್ಸಲ ರೋಸ್ಟ್ ಮಾಡ್ಕೊಳ. ಸೈಕೋ ಆಗೈತೆ ಗುರು ಬ್ರೆಡ್ ಮಾತ್ರ. ಇದು ಬ್ರೆಡ್ ಆಮ್ಲೆಟ್ ಅಂದ್ರೆ ನೋಡ್ಬೋದು. ತಳಗಿತ್ತದಿರ್ಲಿ ರೋಸ್ಟ್ ಗುರು. ಸಾಕು ಗುರು, ಈಗ ಸದ್ಯಕ್ಕೆ ಇದು ಬ್ರೆಡ್ ಗೈಸ್ ಈಗ ರೆಡಿ ಆಗಿದೆ ಬಿಸಿ ಬಿಸಿ ನಮ್ಮ ಬ್ರೆಡ್ ಆಮ್ಲೆಟ್. ಇದ್ರ ಜೊತೆ ಸ್ವಲ್ಪ ಈರುಳ್ಳಿ, ಆಮೇಲೆ ನಿಂಬು ತಂದೀನಿ, ನಿಂಬು ಕಟ್ ಮಾಡ್ಕೊಳ. ತಿಂತಾ ಇದ್ದೀನಿ, ನೋಡೋಣ. ಈಗ ಬ್ರೆಡ್ ತಿಂತಾ ಇದ್ದೀನಿ, ಜೊತೆಗೆ ಉಳ್ಳಾಗಡ್ಡೆ. ಮಸ್ತಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ತಿನ್ನಂಗಿಲ್ಲ ಖಾರ, ಅದಕ್ಕೆ ಖಾರ ಕಮ್ಮಿ ಹಾಕಿನಿ. ಖಾರ ಇದ್ದಷ್ಟು ಒಳ್ಳೇದು. ಬಾಯಲ್ಲಿ ನೀರು ಬರ್ತಿದೆ. ಫಸ್ಟ್ ಗೊತ್ತು ನಿಮಗೆ ಗೈಸ್, ಬನ್ನಿ ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ ಗುರು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅದ್ಭುತ. ನಾನ್ ತಿಂತೀನಿ ಇನ್ನೊಂದ್ಸಲ ನಿಮ್ದ. ಈ ನಿಂಬು ಟೇಸ್ಟೇ ಒಂಥರ ಫ್ರೆಶ್ ಆಗಿ ಏನ್ ಮಸ್ತ್. ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬಾರಿ ಕೊಡ್ತು. ಇವಾಗೆಲ್ಲ ಇದು ತಿನ್ಮ್ಯಾಗ ಸಿಗ್ತೀವಿ, ಇನ್ನ ನೆಕ್ಸ್ಟ್ ಇದೆ ಅದ್ರ ತಿಂಗ್ಮ್ಯಾಗ ಸಿಗ್ತೀವಿ. ಎಗ್ ಇವ್ ನೋಡಿತಾನಂತ ಕರೆಕ್ಟ್ ಕ್ಯಾಮ್ರಾ ಆಂಗಲ್ ಸೆಟ್ ಮಾಡಿ ಯಾವ ರೀತಿ ಹೊಡಿತಾನೆ ಎಗ್. ಟಾರ್ಚ್ ಎಗ್ ಹೊಡಿಯಪ್ಪ. ಎಗ್ ಅವ್ನು ಕರಿತಾನ ಗುರು, ಅದನ್ನ ಚಾಕು ಹೊಡಿಯಕ್ ಬರೋದು ನಮ್ಮ ಹುಡುಗಗೆ. ಕರೆಕ್ಟ್ ಹಾಕಿದ್ನೆ ನೋಡ ಗೈಸ್, ಆದ್ರೆ ಇನ್ನ ಎಕ್ಸ್ಪೀರಿಯನ್ಸ್ ಇಲ್ಲ ಅಣ್ಣಗೆ ಅಂತ ಗೈಸ್. ನಾವು ಕಲಿಬೇಕು. ಚಿಲ್ಲಿ ಪೌಡರ್ ಲೈಟ್ ಆಗಿ ಹಾಕು, 1/2 ಚಮಚ ಹಾಕು.
ಕ್ಯಾಮ್ರಾ ನೆಟ್ಟಿಗೆ ಇಡ್ಕ ಮೊದ್ಲು ಇವ್ನ ಕ್ಯಾಮ್ರಾ ಇಟ್ಕೊಳಕ್ ಬರಲ್ಲ ಏನಿಲ್ಲ. ಹಾಫ್ ಚಮಚ ಹಾಕಿ ಫಸ್ಟ್. ಅಲ್ಲ ನಮ್ ಮುಖ ತೋರಿಸ್ತೆ ನೀ ಏನ್ ಹಾಕ್ತಿ? ಮುಖ ಎದಕ್ಕ ಈಗ ನೀನ್ ಮಾಡಕಂತಿ ಹಾಕು, ಅದಿಷ್ಟ ಹಾಕು, ಇನ್ನೂ ಸ್ವಲ್ಪ ಹಾಕು, ಅದ್ರಷ್ಟು ಹಾಕು, ಇನ್ನ ಹಾಕು. ಇನ್ನೂ ಸ್ವಲ್ಪ ಹಾಕ್ಲಾ, ಚಿಲ್ಲಿ ಕಾಣಂಗಿಲ್ಲ, ಹಾಕ್ಲಾ. ಹಾಕವಲ್ಲ ಗೈಸ್, ಖಾರಕ್ಕೆ ಅಷ್ಟೊಂದು ಹಾಕ್ಲಾ, ಇನ್ನೂ ಸ್ವಲ್ಪ ಹಾಕು, ಅದು ಖಾರ ಹಾಕಿ ಹೇಳೋದ್ ಕೇಳು. ಉಪ್ಪಿಂದ ಹಾಕ್ಲಾ ಬೇಡ ಒಂದಕ್ಕೆ ಅಷ್ಟು, ಒಂದಕ್ಕೆ ಇಷ್ಟ ಅಂತ ಹಾಕ್ತಾನ ಅವನು. ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ಬೇಕು, ಖಾರ ಹಾಕ. ಆಯ್ತು, ಇದೆಲ್ಲ ಐತಿ ಹೇಳು. ಉಪ್ಪು ಇಲ್ಲ ಅದ, ಇಲ್ಲ ಅದ ಉಪ್ಪು ಇಲ್ಲ ಅದ ನೋಡು. ಹಾ, ಸ್ವಲ್ಪ ಲೈಟ್ ಕಡಿಮೆ ಹಾಕಿನ. ಹಾ, ಅಷ್ಟ ಹಾಕಿ. ಖಾರ ಇನ್ನೂ ಸ್ವಲ್ಪ ಹಾಕಿ ಹೇಳೋದ್ ಕೇಳು, ಮಸ್ತ್ ಆಗ್ತ. ಖಾರ ಹಾಕು ಸ್ವಲ್ಪ, ಖಾರ ಇದ್ದಷ್ಟು ಚೆನ್ನಾಗಿ. ಖಾರ ಕಾಣಂಗಿಲ್ಲ ಆಮ್ಲೆಟ್, ಇವನು ಗೊತ್ತಿಲ್ಲ ಗೈಸ್. ಏನು ಖಾರ ತಿನ್ಲಾರ್ದ ಖಾರ ತಿನ್ನಂಗಿಲ್ಲ ಇವನು. ಸ್ವಲ್ಪ ಲೈಟ್ ಆಗಿ ಖಾರ ಇದ್ರೆ ಟೇಸ್ಟ್ ಸ್ವಲ್ಪ ಇರುತ್ತೆ. ಖಾರ ಹಾಕಿದೆ ನಾನು, ಹಾಕಿ ಮಾಡಿದ್ನೆಲ್ಲ ಖಾರನೇ ಆಗಿಲ್ಲ ಗೈಸ್. ಅವ್ನು ಹಾಕನೇ ಹೋಗಲ್ಲ, ಅವ್ನು ಹಾಕ್ಲಾ ಬೇಡ ಅಂತ ಹಾಕ್ತಾನ ಗೈಸ್. ಇನ್ನೊಂದ್ ಸ್ವಲ್ಪ ಹಾಕ್ಲಾ, ಎಷ್ಟು ಹಾಕು, ಬೇಸ್ ಹಾಕು ನಡಿ ಗೈಸ್. ಅದು ಖಾರ ಹಾಕೋದನ್ನ ಬೇಡ, ನಾವು ಈಟಿಟೆ ಅನ್ಕೊಂತಾನ ನಾವೇನ್. ಸರಿ, ನೋಡಣ ಹೆಂಗ್ ಮಾಡ್ತಾನೆ, ಕೈ ಹ್ಯಾಂಡ್ ವಾಶ್ ಮಾಡ್ತಾನೆ ಈಗ. ನೋಡ ಅವ್ನ ಹೆಂಗ್ ಮಾಡ್ತಾನೆ, ಯಾವ ತರ ಮಿಕ್ಸ್ ಮಾಡ್ತಾನ ಅಂತ ನೋಡ. ಮಿಕ್ಸ್ ಮಾಡ್ತಾನ, ಮಿಕ್ಸ್ ಮಾಡೋದು ಶೆಫ್ ತರ. ಫಸ್ಟ್ ಗ್ಯಾಸ್ ಹಚ್ಚಪ್ಪ, ತಡಿಯಪ್ಪ. ಮಾಡ್ತಾರಲ್ಲ ಹಂಗ ಕಲಿಬೇಕಂತ, ಶೆಫ್ ತರ ಕಲಿಸ್ತಾನ. ನಾವು ಹಂಗೇನಿಲ್ಲ ಗೈಸ್, ಕಲಿಸಿ ತಿನ್ನಕ್ ಬಂದ್ರೆ ಸಾಕು. ಹಾಸ್ಟ್ಲಾಗ ಬರಗಟ್ಟಿ ಹೋಗಿರ್ತೀವಿ, ಏನ್ ಸಿಕ್ಕರು ತಿಂತೀವಿ. ಮನೆಗ್ ಬಂದ್ರೆ ಅದ ನಮ್ ಮನ್ಯಾಗ ಹಿಂಗ್ ಒತ್ತಿದ್ರೆ ಹಿಂಗ ಇದಾಗ್ಬಿಡುತ್ತ. ಅವರು ಫುಲ್ ರಿಚ್ ಗೈಸ್, ರಿಚ್ ಅಂತದೇನಿಲ್ಲಪ್ಪ, ರಿಚ್ ಪೀಪಲ್ಸ್ ಅವರೆಲ್ಲ. ನಾವು ಮಿಡಿಲ್ ಕ್ಲಾಸ್ ಲೈಫ್. ಓಕೆ, ಅವ್ನ ಬ್ಲಾಗ್ ಅಲ್ಲೇ ನಾನು ಇಂದ ವಾಯ್ಸ್ ಮಾತಾಡ್ತಿರ್ತಾನೆ, ಕೇಳಿಸ್ತಿರ್ತ. ಅವ್ನು ಎಣ್ಣೆ ಹಾಕ್ತಾನೆ. ಈಗ ನೋಡ ಎಷ್ಟು ಹಾಕ್ತಾನೆ ಎಣ್ಣೆ ಅಂತ. ಅದನ್ನ ಟಾರ್ಚ್ ಕಡ್ಬಿಡು, ಕಣ್ಣಿಗೆ ಏನ ಅವನು ಇವನೇನ ಸ್ವಲ್ಪ ಟೆಸ್ಟ್ ಮಾಡಕಂತ ಗೈಸ್. ಅಪ್ಪ ಹಾಕಕ್ ಬಂದ್ರೆ ಹಾಕು, ಇಲ್ಲಾಂದ್ರೆ ನಾನು ಹಾಕ್ತೀನಿ. ಹಾಕಕ್ ಬರಂಗಿಲ್ಲ ಗೈಸ್. ನೋಡಿ ಆಯ್ತು. ಅಯ್ಯಪ್ಪೋ ಗೈಸ್ ಅವ್ನಿಗೆ ಹಾಕಕ್ ಬರೋದು. ಅವು ಓಟು ಒಂದೇ ಇಟ್ಟಿಗೆ ಹಾಕಿ ಮಾಡ್ಬಿಟ್ಟ ಗೈಸ್. ನಾನ್ ಹಂಗ್ ಮಾಡಂಗಿಲ್ಲ. ನೀನ್ ಮೊದ್ಲೇ ಯಾರು ನೀನ್? ರೋಸ್ಟ್. ಈಗ ಅವನು ತಿರುವಾಗ್ತಾನ ಗೈಸ್. ಎರಡು ಇಷ್ಟ ಮಾಡಪ್ಪ ಅನ್ನಕತ್ತೀನಿ ಅವಾಗ. ಹೋಯ್ತು ಗೈಸ್, ಆಮ್ಲೆಟ್ ಖತಮ್. ಟಾಟಾ ಬೈ ಬಾಯ್. ಇನ್ನು ಬದುಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಯಪ್ಪ ಏನ್ ಹೇಳ್ತೀವ ಬೈ. ಅವ್ನ್ ಖಾರ ಹಾಕಂದ್ರೆ ಹಾಕೋಲ್ಲ ಗೈಸ್. ಖಾರ ನೆಟ್ ಕ್ಯಾಮ್ರಾ ಇಡಕ್ ಬರಲ್ಲ ಗೈಸ್ ಅವನಿಗೆ. ಈಗ ಗೈಸ್ ನಾನ್ ಕ್ಯಾಮ್ರಾ ಇಲ್ಲ, ಕಂಫರ್ಟಬಲ್ ಹಿಂಗ್ ಆಯ್ತು, ಆನ್ ಮಾಡಿ ನೀನ್ ಸಾಕು ಗೈಸ್. ಈಗ ಅಣ್ಣ ಆ ಕಡೆಯಿಂದ ಈ ಕಡೆ ತಿರುವಾಕನ. ಹೆಂಗಾಯ್ತು ನೋಡಿದ್ರೆ ನಂದನ ಸ್ವಲ್ಪ ನೋಡಿ. ಅದಕ್ಕೆ ಒಬ್ಬೊಬ್ರಿಗೆ ಹೇಳೋದ್ ಕೇಳ್ಬೇಕು ಗೈಸ್. ಅವ್ನಿಗೆ ನನಗ್ ಬ್ಲಾಗ್ ಮಾಡಕ್ ಬರಂಗಿಲ್ಲ ಅಂತ, ಇವನಿಗೆ ಅಡಿಗೆ ಮಾಡಕ್ ನೆಟ್ಟಗ್ ಬರಂಗಿಲ್ಲ ಗೈಸ್. ಬ್ಲಾಗ್ ಮಾಡಕ್ ನೆಟ್ಟಗ್ ಬರ್ತ ಸಾಕು. ನೀನ್ ಕ್ಯಾಮ್ರಾ ನೆಟ್ಟಿಗೆ ಕ್ಯಾಮ್ರಾ ಒಂದು ಇರೋದೇ ಇಲ್ಲಿ ನಡುಕ. ಇವಾಗ ಏನ್ ಮಾಡ್ಬೇಕು ಗೈಸ್, ನಮ್ ಟೈಪ್. ಇದು ನಮ್ ಫೋನು, ಇದಕ್ಕೆ ಟಾರ್ಚ್ ಹಾಕಿ ಅವನಿಗೆ ವಿಡಿಯೋ ಕ್ವಾಲಿಟಿ ಬರಲ್ಲ ಅಂತ ಟಾರ್ಚ್ ಆನ್ ಮಾಡಿದೆ. ನೋಡ್ಬೋದು ಅಲ್ಲ, ಹೇಳ್ಬಿಡಿ ನಮ್ ಫೇಸ್. ನಾವೇ ಹೇಳ್ಬೇಕು ಗೈಸ್. ಬ್ಲಾಗ್ ತೋರ್ಸಕ್ ನಾವಿದ್ರೆ ನೀವೆಲ್ಲ ಯಾವಾಗ್ಲಿಂದ ಹೇಳ್ತೀನಿ. ಇವನಿಗೆ ಅರ್ಥ ಹಂಗಿಲ್ಲ ಗೈಸ್. ಅವನು ಖಾರ ಹಾಕಂದ್ರೆ ಇಷ್ಟಿಷ್ಟೇ. ಅದು ಇದ್ರಾಗ ಬಂದಿಲ್ಲ ಗುರು, ಇಷ್ಟಿಷ್ಟೇ. ನೀ ಉದುರ್ಸಕೊಂತ ನಾವಲ್ಲಿಂದ ಈಗ ನಾನ್ ಹಾಕ್ತೀನಿ ಖಾರ. ನೋಡ್ರಿ, ಇಷ್ಟ ಹಾಕ್ಬೇಕು. ಇಷ್ಟ ಹಾಕಿದ್ರೆ ಖಾರ ಟೇಸ್ಟ್ ಆಗಿರುತ್ತೆ ಗುರು. ಅವ್ನ ಹಬ್ಬನಪ್ಪ ತಿನ್ನೋದು, ನಾನು ಇವತ್ತು ಸ್ವಲ್ಪ ಹಾಕ್ತೀನಿ ಗೈಸ್. ಖಾರ ಇರ್ಬೇಕು, ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ. ಖಾರನೇ ತಿನ್ನಂಗಿಲ್ಲ, ಈಟೇ ಹಾಕಿನ ಅದ್ರಾಗ ಅರ್ಧ ಚಮಚನೆಲ್ಲ ಗುರು ನಾ ಹಾಕಿದಷ್ಟು. ಇಷ್ಟು ಗುರು ಗೈಸ್, ನಾ ಮಾಡಿದ್ದಿಲ್ಲ ಇದೆ ನೋಡಿ ಗೈಸ್. ಅದ್ರಾಗ ಖಾರನೇ ಇಲ್ಲ, ಖಾರ ಕಾಣವಲ್ದು ಗೈಸ್. ಸ್ವಲ್ಪ ರೋಸ್ಟ್ ಆಗಿ ಮಾಡ್ಕೊಂಡ್ರ ಎಲ್ಲ ಕಡೆ. ಗೈಸ್, ನಮ್ ಮನಿ ಹೋಮ್ ಟೂರ್ ಬೇಕಂದ್ರೆ ಈ ವಿಡಿಯೋ ಏನಾನ 1000 ವ್ಯೂಸ್ ಬಂತಂದ್ರೆ ಫಿಕ್ಸ್ ನಮ್ಮ ಮನಿ ಹೋಮ್ ಟೂರ್ ಮಾಡ್ತೀವಿ. ಇದಂತರ ನಿಜ. 1000 ವ್ಯೂಸ್ ಬರ್ಲಿ ಸಾಕು, ನಮ್ ಪ್ರಕಾರ 1000 ವ್ಯೂಸ್ ಬರ್ಲಿ ಫಿಕ್ಸ್ ಆಗಿದೆ ನೋಡಿ ಗೈಸ್. ಈಗ ಈ ಆಮ್ಲೆಟ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ಚಿಲ್ಲಿ ಕಾಣ್ತದೆ ಈಗ ನೋಡ್ರಿ. ತಿನ್ನಕ್ ಮಾತ್ರ ಅಳ್ಟಿ ಟೇಸ್ಟ್ ಗುರು. ಬಾಯಲ್ಲಿ ನೀರ್ ಬರ್ತಿರ್ತೈತೆ ನೋಡೋರಿಗೆ. ಹಾಸ್ಟೆಲ್ ಹುಡುಗ್ರಿಗೆ ಮಾತ್ರ ಫೇಕ್ಸ್. ನಮ್ಮ ಫ್ರೆಂಡ್ಸ್ ನೋಡೋರಿಗೆ ಎಲ್ಲ ಬಾಯಿಗೆ ಏನೇನ್ ಗುರು ಹೊಟ್ಟೆ ವರ್ಷಕ್ ಮಾಡಕಂತ ಅನ್ಕೋಬೇಡಿ. ಹಾರ್ಟ್ ಶೇಪ್ ನಾಗ ಬಂದಿದೆ. ಇದು ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಗೈಸ್. ಚೆನ್ನಾಗಿ ಬಂದಿದೆ ಅಂದ್ರೆ ನಾವು ಸಬ್ಸ್ಕ್ರೈಬರ್. ಹಾರ್ಟ್ ಶೇಪ್ ನಲ್ಲಿ ಬಂದಿದೆ. ಇದು ನನ್ನ ಸಬ್ಸ್ಕ್ರೈಬರ್ಗೋಸ್ಕರ. ಸಬ್ಸ್ಕ್ರೈಬರ್ ಈಸ್ ಮೈ ಫ್ಯಾಮಿಲಿ ಗುರು. ಆಹಾ, ಏನ್ ಚೆನ್ನಾಗಿ ಬಂದಿದೆ ಗುರು. ಬಾಗಿಲಿ ನೀರ್ ಬರ್ತಿದೆ. ತಿಂತೀನಿ, ಆದ್ರೆ ಒಂದ್ಸಲ ನೋಡ್ತೀನಿ, ಚೆನ್ನಾಗಿತ್ತಂದ್ರ ಬಾರಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಅವನು ಖಾರ ಈಗ ಇಷ್ಟ ಪಡ್ತಾನೆ ಗೈಸ್, ಯಾಕಂದ್ರೆ ಖಾರ ಚೆನ್ನಾಗಿ ಹಾಕಿದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನ ಆಮ್ಲೆಟ್ನ ಒಂದ್ 4 ಭಾಗ ಮಾಡೋಣ, ಯಾಕಂದ್ರೆ ತಿನ್ನಕ್ಕೂ ಚೆನ್ನಾಗಿರುತ್ತೆ, ಕೈಯಲ್ಲಿ ಸಿಗುತ್ತೆ. ಇಲ್ಲಾಂದ್ರೆ ಈ ತರ ಪಿಜ್ಜಾ
ಪಿಜ್ಜಾ ಮಾಡೋಣ ಗೈಸ್. ಪಿಜ್ಜಾ ಇದೆ ನೋಡಿ ಗೈಸ್. ಇವ್ ನೋಡಿ ಪಿಜ್ಜಾ ತರ ಕಟ್ ಮಾಡಿದ್ದೀನಿ. ಇದನ್ನ ಒಂದೊಂದೇ ಪೀಸ್ನ ಆಮ್ಲೆಟ್ ಒತ್ತೇನೆ ಹೋಗಿತ್ತು ಗೈಸ್. ಸರ್ ಬೇರೆ ಪ್ಲೇಟ್ ಈ ಪ್ಲೇಟ್ ಅಲ್ಲಿ ಈಗ ಸರ್ವ್ ಮಾಡ್ಕೋಣ. ಆ ಪಿಜ್ಜಾಸ್ ಎಲ್ಲ ಇಳಿಸ್ಕೊಂಡ್ಬಿಡಿ ಮಕ್ಕವತ್ನಾಗ ಎಲ್ಲ ಆದ್ಮ್ಯಾಗ. ಯಾಕಂದ್ರೆ ಈಗಿನ ಹೀಟಿಗೆ ಏದಕ್ಕೂ ಹಂಗಿಲ್ಲ ಬಿಟ್ಟು. ನೀವು ನೋಡ್ತಾ ಇರ್ಬೋದು ನಮ್ಮ ಆಮ್ಲೆಟ್ ಇದ್ದಾಗ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ. ಯಾವ ರೀತಿ ಇದೆ ಅಂತ ಒಂದ್ಸಲ ಕಮೆಂಟ್ ಮಾಡಿ, ವಿಡಿಯೋ ಪೋಸ್ ಮಾಡಿ. ಚೆನ್ನಾಗಿದ್ರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಈ ತರ ವಿಡಿಯೋಸ್ ನಾನು ಡೈಲಿ ಹಾಕ್ತಾ ಇರ್ತೀನಿ ನಿಮ್ಗೆ. ನೋಡೋಣ ಬನ್ನಿ. ಇದನ್ನ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ನಾವು ಟಂಬ್ಲೈನ್ ಫೋಟೋ ತಕೊಂಡ್ಬರ್ತೀವಿ. ಇದೆಲ್ಲ ಇರೋ ನಿಂಬಣ್ಣೆಲ್ಲ ಈ ಬೀಜ ಒಂದಿದೆ, ಬೀಜ ತಕೊಂಡ್ಬಿಡ್ತೀನಿ. ಏ ಕ್ರಿಸ್ಪಿ ನಾನ್ ಮಾಡಿ ತಿನ್ನೋಣ ಬನ್ನಿ ಗೈಸ್. ಇವಾಗ ನಾನ್ ಮಾಡೀನಿ, ಯಾವ ತರ ಇದೆ ಅಂತ ಕಮೆಂಟ್ ಮಾಡಿ. ಆತ ಮಾಡಿದ್ ಚೆನ್ನಾಗೈತೆ, ನಾ ಮಾಡಿದ್ ಚೆನ್ನಾಗೈತೆ ಅಂತ ಒಂದ್ ಕಮೆಂಟ್ ಮಾಡಿ. ಒನ್ ಆದ್ರೆ ಒಂದೊಂದ್ ಕಮೆಂಟ್ ಮಾಡಿ. ಸೆಕೆಂಡ್ 2 ಅಂದ್ರೆ ನಾನು, ಒಂದಂದ್ರೆ ಆತ, ಒಂದಂದ್ರೆ 1, 2 ಅಂದ್ರೆ 2. ಆಯ್ತು ಗೈಸ್, ಇದೆಲ್ಲ ತೆಗಿತೀನಿ. ಅಯ್ಯೋ ಇವನು ನನ್ ಮಗ ಅಲ್ಲ, ಇದು ಎಲ್ಲ ಹಾಕಿದಾನ. ಏನ್ ಬೀಜ ತಿಂದ ಎಲ್ಲಿಗೇನು ಹೋಗ್ಬೇಕಂತ ಮಾಡಿದ್ದೇನೆ? ಬೀಜ ಐತಂದ್ರೆ ಏನ್ ಹಂಗಿಲ್ಲ ಗೈಸ್, ಎಲ್ಲ ಇನ್ನ ಹಳೆ ಕಾಲದಾಗ ಇದಾನೆ. ಅಯ್ಯೇ ಹಳೆ ಕಾಲದ ಹೊಸ ಕಾಲದ ಗೈಸ್. ಈಗ ಹ್ಯಾಂಡ್ ವಾಶ್ ಮಾಡ್ಕೊಂಬಂದು ಸ್ವಲ್ಪ ಇದ್ರ ಜೊತೆಗೆ ನಿಂಬು ಇನ್ನ ಕಮ್ಮಿ ಆಗಿದೆ, ಆದ್ರೂ ಸ್ವಲ್ಪ ಹಾಗೆ ಜಗ್ಗಿ ಹಾಕಿದೀನಿ. ನೋಡಿದ್ರೆ ಕೆಂಪು ಲಾಲ್ ಕಾಣಕ್ ಹೋಗ್ತದೆ, ಆದ್ರೆ ಏನೇನ್ ಒಂದು ಚೂರು ಖಾರ ಇಲ್ಲ. ಅವನೇ ತಿಂದಾನೆ ಕೇಳ್ರಿ ಗೈಸ್, ಖಾರ ಐತೆ. ಏನಿಲ್ಲ ಗೈಸ್, ನಾನು ಆಗ್ಬೋದಿತ್ತು, ಸುಮ್ನೆ ಇದು ಮಾಡಿದ್ನಿ. ಇಷ್ಟು ತಿನ್ನಕತ್ತೀನಿ ನಾನು, ಏನೇನ್ ಆಗಿಲ್ಲ ಗೈಸ್. ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ. ಇದು ಈ ತರ ಇದ್ರೆ ಟೇಸ್ಟ್ ಬರುತ್ತೆ. ನಿಂಬು ಖಾಲಿ ಬಿಟ್ಟಿದೆ. ಹೌದಾ, ಆದ್ರೆ ನಿಂಬೆಹಣ್ಣು ಇದ್ರೆ ಇನ್ನ ಚೆನ್ನಾಗಿರೋದು. ನಿಂಬೆಹಣ್ಣು ಕಲಸ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಟಾಟಾ, ಬಾಯ್ ಬಾಯ್.